ಹಾವೇರಿ ಜಿಲ್ಲೆಯಲ್ಲಿ ನಡೆದ ಹೋರಿ ಬೆದರಿಸುವ ಸ್ಪರ್ಧೆ ನಾನಾ ಅನಾಹುತಕ್ಕೆ ಕಾರಣವಾಗಿದೆ. ಇದರಿಂದ ಜಿಲ್ಲೆಯ ಜನರ ದೀಪಾವಳಿ ಹಬ್ಬದ ಸಂಭ್ರಮವನ್ನ ಈ ಹೋರಿ ಬೆದರಿಸುವ ಸ್ಪರ್ಧೆ ಕಸಿದುಕೊಂಡಿದೆ. ಈ ಸ್ಪರ್ಧೆಯಲ್ಲಿ ಸಾವು ನೋವು ಉಂಟಾದ ಕಾರಣ ಎಚ್ಚೆತ್ತ ಜಿಲ್ಲಾಡಳಿತ ಇನ್ಮೇಲೆ ಸ್ಪರ್ಧೆಗಳನ್ನು ಆಯೋಜಿಸಬೇಕಾದ್ರೆ ಅನುಮತಿ ಕಡ್ಡಾಯ ಅಂತ ಕಟ್ಟಪ್ಪಣೆ ಮಾಡಿದೆ. ಕೊಬ್ಬರಿ ಹೋರಿ ಹಬ್ಬ ಹಿಂದಿನಿಂದ ನಡೆದುಕೊಂಡು ಬಂದ ಸಂಪ್ರದಾಯವಾಗಿದೆ. ಆದರೆ ಹೋರಿ ಬೆದರಿಸುವ ಸ್ಪರ್ಧೆಯಲ್ಲಿ 4 ಕಡೆಗಳಲ್ಲಿ 4 ಮೃತಪಟ್ಟಿದ್ದಾರೆ. ಈ ಸಂಬಂಧ ಸಂಘಟಕರು ಹಾಗೂ ಹೋರಿ ಮಾಲೀಕರ ಮೇಲೆ ಕೇಸ್ ದಾಖಲಾಗಿದೆ. ಈ ಬಗ್ಗೆ ಹಾವೇರಿ ಎಸ್ಪಿ ಯಶೋಧ ವಂಟಗೋಡಿ ಮಾತನಾಡಿ, ಹಬ್ಬಗಳಲ್ಲಿ ಹೋರಿ ಮೆರವಣಿಗೆ ಮಾಡಲು ನಮ್ಮ ಅಭ್ಯಂತರವೇನಿಲ್ಲ. ಆದರೆ ಹೋರಿ ಬೆದರಿಸುವ ಹಬ್ಬ ಕಾನೂನು ಬಾಹಿರವೇ. ಹೋರಿ ಬೆದರಿಸುವ ಹಬ್ಬದಲ್ಲಿ ಅಡ್ಡ ಬರುವುದು, ಜೀವ ಕಳೆದುಕೊಳ್ಳುವುದು ಬೇಡ. ಪಶು ವೈದ್ಯಾಧಿಕಾರಿಗಳು ಹೋರಿಗಳನ್ನು ಪರೀಕ್ಷೆ ಮಾಡಲು ಅವರಿಗೆ ಮನವಿ ಮಾಡಿಕೊಳ್ಳುತ್ತೇವೆ. ಹೋರಿ ಬೆದರಿಸುವ ಸ್ಪರ್ಧೆಗೆ ಜಿಲ್ಲಾಡಳಿತದ ಅನುಮತಿ ಕಡ್ಡಾಯ ಅಂತ ಹೇಳಿದ್ದಾರೆ. ಹೋರಿಯನ್ನ ಬೆದರಿಸಿದ್ರಿಂದ 4 ಕಡೆ ನಮ್ಮಲ್ಲಿ 4 ಜನ ಸತ್ತೋಗಿದ್ದಾರೆ. ಇದರಲ್ಲಿ ಹಬ್ಬದ ಪ್ರಯುಕ್ತ ಆಗ್ತಾ ಇರೋದ್ರಿಂದ ಆರ್ಗನೈಸರ್ಸ್ ಅಧಿಕೃತವಾಗಿ ಈ ಕ್ರೀಡೆ ಅಂತ ಏನು ಮಾಡ್ತಾರೆ, ಸ್ಪರ್ಧೆ ಅಂತ ಏನು ಮಾಡ್ತಾರೆ, ಆ ಥರ ಇದು ಅಲ್ಲ, ಹಬ್ಬದ ಸಲುವಾಗಿ ಮಾಡಿದ್ದು ಅಂತ ಈಗ ಸದ್ಯಕ್ಕೆ ಪ್ರಾಥಮಿಕ ಇದರಿಂದ ಗೊತ್ತಾಗಿದೆ. ಯಾರು ಹಿರಿಯರು ಯಾರು ಅದನ್ನು ಆರ್ಗನೈಸ್ ಮಾಡಿರ್ತಾರೆ, ಯಾವ ಹೋರಿ ಗುದ್ದಿ ಅವರು ಸತ್ತೋಗಿದ್ದಾರೆ, ಆ ಹೋರಿ ಓನರ್ ಅವ್ರನ್ನೂ ಸೇರಿಸಿ ನಾವು ಪ್ರಕರಣವನ್ನು ದಾಖಲು ಮಾಡಿದ್ದೀವಿ. ಕ್ರೀಡೆಗಂತೇನು ಈಗ ಹೇಳ್ತಾ ಇದ್ದೀರಲ್ಲ, ಸ್ಪರ್ಧೆ ನಡೀತವೆ ಇನ್ನು ಮುಂದೆ ಅಂತ ಪಶು ವೈದ್ಯಾಧಿಕಾರಿಗಳನ್ನು ಇದರಲ್ಲಿ ಇನ್ವಾಲ್ವ್ ಮಾಡ್ಕೊತಾ ಇದ್ದೀವಿ. ಹೋರಿಗಳಿಗೆ ಏನಾದ್ರು ಟಾರ್ಚರ್ ಆಗಿದೆ ಅನ್ನೋದಾಗಿದೆ ಅಥವಾ